ತೋರಿಸಿ ನಿನ್ನನ್ನು ಕಂಬಿ ಎನಿಸಲು ಹಚ್ಚದಿದ್ದರೆ ನನ್ನ ಹೆಸರು ಪ್ರತಾಪನೇ ಅಲ್ಲ. ಈ ಬ್ಯಾಗಿನಲ್ಲಿ ತುಂಬಿರುವುದು 25 ಲಕ್ಷ ಕೋಟ ನೋಟಿನ ಕಂತೆ. ಈ ಕಳ್ಳತನದ ವ್ಯವಹಾರದಲ್ಲಿ ನೀನು ಕೂಡ ಪಾಲುದಾರನೆಂದು ಸಾಬೀತುಪಡಿಸಿ ನಿನ್ನ ಅಲಿಯ ಇನ್ಸ್ಪೆಕ್ಟರ್ ಅನಂತನ ಕೈಯಿಂದಲೇ ನಿನಗೆ ಬೇಡಿ ತೋಡಿಸಿಕೊಂಡು ಹೋಗುವ ಹಾಗೆ ಮಾಡುವೆ. ನನ್ನ ಜಾಣ್ಮೆ ಚಾತುರ್ಯದಿಂದ ನೆನಪಿರಲಿ ಶಾಂತೇಶ್, ಈ ಪ್ರತಾಪನ ಹೇಯ ಕೃತ್ಯ. ಇದೇನಿದು? ನನ್ನ ಮನೆಯಲ್ಲಿ ಬ್ಯಾಗ ಎಲ್ಲಿಂದ ಬಂತು? ನಾನು ಮನೆಗಿದಾಗ ಯಾರಾದರೂ ಬಂದು ಹೋದರೆ, ಬಂದಿದ್ದರೆ ನನ್ನನ್ನು ಮಾತನಾಡಿಸದೆ ಹೀಗೆ ಹೋಗುತ್ತಾರೆ. ನೋಡು, ಇದು ಯಾರ್ದಿದೆ ಬ್ಯಾಗ? ಮುಂಜಾನೆ ನೋಡಿದರಾಯ್ತು. ಈಗ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ. ಏನು ಅಪರೂಪವಾಗಿ ನಮ್ಮ ಮನೆಗೆ ಬಂದ್ಬಿಟ್ರಲ್ಲ? ಕುಳಿತುಕೊಳ್ಳಲು ಬಂದಿಲ್ಲ ಮಿಸ್ಟರ್ ಶಾಂತೇಶ್. ಅಪರಾಧಿಯನ್ನು ಪತ್ತೆ ಹಚ್ಚಿ ಅವರ ಕೈಗಳಿಗೆ ಬೇಡಿ ತುಳಿಸಲು ಬಂದಿದ್ದೇನೆ. ಅರ್ಥವೈತೆ? ಯಾರು ಅಪರಾಧಿ ನಮ್ಮ ಮನೆಯಲ್ಲಿದ್ದಾರೆ? ಯಾರು ಆರೋಪಿ? ನಿನ್ನ ವಿನಯದ ನಾಟಕ ನನ್ನ ಮುಂದೆ ಪ್ರದರ್ಶಿಸಬೇಡ ಮಿಸ್ಟರ್ ಶಾಂತೇಶ್. ನಿನ್ನ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೀತಾ ಇದೆ ಅಂತ ನನಗೆ ಕಂಪ್ಲೇಂಟ್ ಬಂದಿದೆ. ನಾನು ನನ್ನ ಡ್ಯೂಟಿ ಪ್ರಕಾರ ಈ ಮನೆಯನ್ನು ಸರ್ಚ್ ಮಾಡಬೇಕಾಗಿದೆ. ಕಾನ್ಸ್ಟೇಬಲ್, ಈ ಮನೆಯನ್ನು ಸರ್ಚ್ ಮಾಡಿ. ಸರ್, ಈ ಮನೆಯಾಗಿ ಬ್ಯಾಗ್ ಸಿಕ್ಕೈತೆ ನೋಡು. ಶಾಂತೇಶ್, ಇದಕ್ಕೇನು ಹೇಳುವ ಉತ್ತರ? ಈ ಬ್ಯಾಗಿನ ತುಂಬ ಕೋಟಾ ನೋಟುಗಳೇ ತುಂಬಿಕೊಂಡಿವೆ. ಎಷ್ಟು ದಿವಸದಿಂದ ನಡೀತಾ ಇದೆ ಈ ಕಳ್ಳ ವ್ಯವಹಾರ? ನಿಜ ಹೇಳು. ನಿಜವನ್ನೇ ಹೇಳ್ತೇನೆ ಇನ್ಸ್ಪೆಕ್ಟರ್. ನನಗಂತೂ ಈ ವಿಷಯ ಗೊತ್ತೇ ಇಲ್ಲ. ನಾನಂತೂ ಕಳ್ಳತನ ಮಾಡುವವನೇ ಅಲ್ಲ. ಅಲ್ಲಪ್ಪ, ನೀ ಕಳ್ಳತನ ಮಾಡ್ಲಿಕ್ಕಾದ್ರೆ ಬ್ಯಾಗ್ ನಡ್ಕೋತ ಬರ್ತಿತ್ತ ಹೋಮರಾಯ ಅಲ್ಲಿ ಮನಿ ತಕ್ಕ. ನೋಡಾಕೊಳೆ ಚಲೋ ಮನುಷ್ಯ ಕಂಡಂಗ ಅಂತೇಳಿ ಹೋಮರಾಯ. ಅಪ್ಪ, ಇದೇನಪ್ಪ ನಮ್ಮ ಮನೆಯಲ್ಲಿ ಪೊಲೀಸರು ಏಕೆ ಬಂದಿದ್ದಾರೆ? ನಿನಗ ನಿಮ್ಮ ಅಪ್ಪಗ ಬೇಡಿ ಹಾಕಕ್ ಬಂದದಪ್ಪ. ಅಪ್ಪ ಮಗ ಕುಡ್ಕೊಂಡ ಒಳ್ಳೆ ಚಲೋ ಕೆಲ್ಸಕ್ಕ ಕೈ ಹಾಕಿರ್ಬಿಟ್ರಿ. ಮತ್ತ ಸರ್, ನೀವು ಹಂಗಂತೆ ನಾನು ಕಳ್ಳತನ ಮಾಡೋದಲ್ಲ. ಈ ಕೋಟಾ ನೋಟಿಗೆ ನನಗೆ ಯಾವ ಸಂಬಂಧವೂ ಇಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗಿ. ಅಷ್ಟು ಸುಲಭವಾಗಿ ಇಲ್ಲಿಂದ ಹೊರಟು ಹೋಗಲು ಗೊತ್ತಿಲ್ಲ ಮಿಸ್ಟರ್ ಶಾಂತೇಶ್. ನನಗೂ ಮೇಲಾಧಿಕಾರಿಗಳು ಇದ್ದಾರೆ. ಆ ಮೇಲಾಧಿಕಾರಿಗಳ ಆದೇಶದಂತೆ ನಿನ್ನನ್ನು ಅರೆಸ್ಟ್ ಮಾಡಲು ಬಂದಿದ್ದೇನೆ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ಸರ್, ನಮ್ಮಪ್ಪನಿಗೆ ಬೇಡಿ ಹಾಕಬೇಡಿ ಸರ್. ನಮ್ಮಪ್ಪ ಯಾವುದೇ ಕಳ್ಳತನ ಮಾಡಿಲ್ಲ ಸರ್. ನಮ್ಮಪ್ಪನನ್ನು ಬಿಟ್ಟು ಬಿಡಿ ಸರ್. ಬಾಲು, ಕಾನೂನು ನಮ್ಮ ಮನೆಯವರಿಗೆ ಬಂದಿದೆಯಪ್ಪ. ಬಂದಾಗ ಬೆಲೆ ಕೊಡಲೇಬೇಕು. ಈ ದೇಶ ಉಳಿಯಲು ಕಾಕಿ ಬಟ್ಟೆ ಶಪಥಂ, ಕಾನೂನು ಉಳಿಯಲು ಕರಿಕೋಟೆ ಕಾರಣಂ, ನೀತಿ ಉಳಿಯಲು ಖಾದಿ ಬಟ್ಟೆ ಕಾಯಕಂ, ಧರ್ಮ ಉಳಿಯಲು
ಕಾವೇ ಕಾರಣ. ನ್ಯಾಯ, ನೀತಿ, ಧರ್ಮ ಈ ಮೂರು ಕಣ್ಣಿಗಳಿಂದ ತಪ್ಪಿಸಿಕೊಂಡು ಅಲದಾಡುವ ಹೀನ ಮನದ ಶಾಂತೇಶ ಅಲ್ಲ. ಒಂದಿಲ್ಲ ಒಂದು ದಿನ ಇದರ ಸತ್ಯಾಂಶ ತಿಳಿಯುತ್ತದೆ. ಅಂದು ಎಲ್ಲರಿಗೂ ತಿಳಿಯುತ್ತದೆ ಈ ಶಾಂತೇಶ ಏನೆಂದು. ಮಗು ನೋಡಪ್ಪ, ಮನೆ ಕಡೆ ಜೋಪಾನವಾಗಿರು ಕಂದ, ಜೋಪಾನವಾಗಿರು. ಅಪ್ಪ, ನನ್ನನ್ನು ಬಿಟ್ಟು ಹೋಗಬೇಡಪ್ಪ. ನಾನೊಬ್ಬನೇ ಮನೆಯಲ್ಲಿ ಏನು ಇರಲ್ಲಪ್ಪ. ನನ್ನನ್ನು ಕರೆದುಕೊಂಡು ಹೋಗಪ್ಪ. ಇದುವರೆಗೆ ನಿಮ್ಮಿಂದ ಏನು ಬೇಡಿಲ್ಲ ಸಾಹೇಬ್ರೆ. ನನ್ನ ಪಾಲಿನ ದೇವರೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ. ಅದೊಂದು ಕೆಲಸವನ್ನು ನಡೆಸಿಕೊಡ್ತೀವಿ ಸಾಹೇಬ್ರೆ. ಆಯ್ತು ಸತೀಶ್, ನಿನ್ನ ಆಸೆಯನ್ನು ಖಂಡಿತವಾಗಿ ನೆರವೇರಿಸಿಕೊಡ್ತೀನಿ. ಅದೇ ನಿನ್ನ ಆಸೆ? ನಾನು ಜೈಲಿಗೆ ಹೋಗಿ ಬರುವವರೆಗೆ ನನ್ನ ಮಗುವನ್ನು ನಿಮ್ಮ ಹತ್ರ ಬಿಟ್ಟು ಹೋಗುತ್ತೆ. ಏನು ಅರಿಯದ ಕಂದನನ್ನು ನೀವೇ ಜೋಪಾನ ಮಾಡಬೇಕು ಸಾಹೇಬ್ರೆ, ನೀವೇ ಜೋಪಾನ ಮಾಡ. ಆಯ್ತು ಸತೀಶ್, ನಿನ್ನ ಆಸೆಯಂತೆಯೂ ನಾನು ಈ ಮಗುವನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ನೀನು ಜೈಲಿನಿಂದ ಮರಳಿ ಬರುವವರೆಗೂ ನಾನು ಕಣ್ಣಲ್ಲಿ ಕಣ್ಣಿಟ್ಟ ಜೋಪಾನ ಮಾಡ್ತೇನೆ. ಕಾನ್ಸ್ಟೇಬಲ್, ಇವನನ್ನು ಕರೆದು ಮಗು ಭಾರತ ಮನೆಗೆ ಹೋಗೋಣ. ಕಣ್ಣೀರಿಗೆ ಕಣ್ಣೀರೇನು, ಬಡತನಕ್ಕೆ ಬಡತನವೇನು, ಕಷ್ಟಕ್ಕಿಲ್ಲಿ ಕಷ್ಟ ಬಂದಿದೆ, ನೋವಿಗಿಲ್ಲಿ ನೋವು ಬಂದಿದೆ. ವಿಧಿಯೇ ವಿಧಿಯೇ ನಿನಗೆ ಇದು ಸರಿಯೇ? ತಾಯಿಯಾಗಿ ಲಾಡಿ ಮಾಡಿ, ತಂದೆಯಾಗಿ ಪ್ರೀತಿ ಮಾಡಿ, ಕರುಳ ಬೈಲಿ ಹೂಗಳೇ ನೆರಳಿನಂತೆ ಕಾಯುವೆ. ನನ್ನ ಮಡಿಲ ಕಂದ ನೀನು, ನನ್ನ ಉಸಿರ ಬಂಧ ನೀನು, ನಿನ್ನ ನಗುವ ಕಾಣಲೆಂದು ನನ್ನ ಪ್ರಾಣ ನೀನು. ಪದ್ಮ, ಇಂದು ನಿನಗೆ ಹುಟ್ಟುಹಬ್ಬದ ಸಮಾರಂಭವಾದರೆ ಇದೇ ಶುಭ ದಿನದಂದು ನಿನ್ನ ಕೈಯಾರೆ ಒಂದು ಮಹತ್ವದ ಕಾರ್ಯ ನೆರವೇರಬೇಕಾಗಿದೆ ಗೊತ್ತೇ? ಅದೇನು ಅಂತ ಹೇಳಿ ಸ್ವಾಮಿ. ನಿಮ್ಮ ಮಾತಿಗೆ ನಾನು ಯಾವಾಗಲೂ ತಪ್ಪಿ ನಡೆಯುವುದಿಲ್ಲ. ಅದನ್ನೇನು ಅಂತ ಹೇಳಿ. ಪ್ರತಾಪ್ ಸಾವುಕಾರ್ರೆ, ಪದ್ಮಾದೇವಿಯವರ ನಿಮ್ಮ ಸತಿಯಾಗಿ ಪಡಿಬೇಕಾದ್ರ ಪೂರ್ವ ಜನ್ಮದ ಪುಣ್ಯ ರೀ. ಏನು ಗುಣವಂತರಿ, ಏನು ಅತಿರಿ? ಇವತ್ತು ನನ್ನ ಹುಟ್ಟುಹಬ್ಬ ಇದ್ದರೂ ಕೂಡ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನೀವೊಬ್ಬರು ನನ್ನ ತಂದೆ ಸರಿ ಅಂತ ನಿಮ್ಮ ಪಾದಕ್ಕೆ ಹಣೆ. ಪದ್ಮ, ಈಗ ಸದ್ಯ ನನಗೆ ನಾಟಕದ ಮಾತು ಬೇಕಾಗಿಲ್ಲ. ನಾನು ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ, ಯಾವುದಕ್ಕಾದರೂ ನನಗೆ ವಚನ ಕೊಡು. ಅದೇನು ಅಂತ ಹೇಳಿ ಸ್ವಾಮಿ. ನಿಮ್ಮ ಮಾತಿಗೆ ನಾನು ತಪ್ಪಿ ನಡೆದರೆ ನನ್ನ ಹೆತ್ತವರ ಹಣೆಯಾಗಿದೆ. ವೆರಿ ಗುಡ್ ಪದ್ಮ, ಇದಕ್ಕೆ ಎನ್ನಬೇಕು ಬದ್ದಿ ಭಕ್ತಿ ಅಂತ. ನಾನು ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ? ನಿನ್ನ ಹುಟ್ಟುಹಬ್ಬಕ್ಕೆಂದು ಇಂದು ನಮ್ಮ ಮನೆಗೆ ವಿಶೇಷವಾಗಿ ಯಾರು ಬರುತ್ತಾರೆ? ನೀನೇ ಸ್ವಲ್ಪ ಬಿಚ್ಚಿ ಹೇಳು. ಆಪ್ತರೆಲ್ಲರೂ ಬರ್ತಾರೆ, ಆದ್ರೆ ವಿಶೇಷವಾಗಿ ಇವತ್ತು ನನ್ನ ಗೆಳತಿ ವಿದ್ಯಾ
ಅವಳ ಗಂಡನಾದ ಅನಂತು ಈ ಮನೆಗೆ ಬರ್ತಾ ಇದ್ದಾರೆ. ವೆರಿ ಗುಡ್ ಪದ್ಮ. ಇನ್ಸ್ಪೆಕ್ಟರ್ ಅನಂತ್ ಮತ್ತು ವಿದ್ಯಾ ಇಂದು ನಮ್ಮ ಮನೆಗೆ ಅತಿ ಅಪರೂಪದ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಅಂದಾಗ ಅವರಿಗೆ ನಾವೊಂದು ಮಹತ್ವವಾದ ಕಾಣಿಕೆ ಕೊಡಬೇಕಲ್ಲ ಪದ್ಮ. ಆ ಇನ್ಸ್ಪೆಕ್ಟರ್ ಅನಂತ್ ನನ್ನ ಮೇಲೆ ತನ್ನ ಕಾನೂನಿನ ಕಣ್ಣಿಟ್ಟು ನನ್ನನ್ನು ಆಗಾಗ ತನಿಖೆ ಮಾಡಲು ಅಂತಿದ್ದಾನೆ. ಅದಕ್ಕಾಗಿ ಇಂದು ಅವನ ಪ್ರಾಣ ನಮ್ಮ ಮನೆಯಲ್ಲಿಯೇ ಸಮಾಪ್ತಿಯಾಗಬೇಕು. ಅರ್ಥವಾಯಿತೆ? ಅಷ್ಟು ಸುಲಭವಾಗಿ ಆಗ್ತೈತಲ್ರಿ ಆ ಕೆಲಸ ಶಿವ. ಸತಪ ಅದಕ್ಕೆ ಮುಂಜಾಗ್ರತೆಯಾಗಿ ಎಲ್ಲ ಏರ್ಪಾಡು ಮಾಡಿಕೊಂಡಿದ್ದೇನೆ. ಹೇಗೂ ಹುಟ್ಟುಹಬ್ಬದಲ್ಲಿ ಎಲ್ಲರಿಗೂ ಸಿಹಿ ಹಂಚಬೇಕು. ಆ ಸಿಹಿ ಹಂಚುವ ಪೇಡೆಯಲ್ಲಿ ಒಂದು ಪೇಡೆಗಷ್ಟೇ ವಿಷ ತುಂಬಿರಬೇಕು. ಆ ವಿಷ ತುಂಬಿದ ಪೇಡೆಯನ್ನೇ ಆ ಇನ್ಸ್ಪೆಕ್ಟರ್ ಅನಂತನಿಗೆ ಕೊಡಬೇಕು. ಹೇಗಿದೆ ನನ್ನ ಪ್ಲಾನ್? ಆ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಬೇಕಾದ್ರೆ ಆ ವಿಷಯವನ್ನು ನನಗೆ ಕೊಟ್ಟುಬಿಡಿ. ಕುಡಿದು ಸಂತೋಷವಾಗಿ ನಾನು ಸತ್ತು ಹೋಗುತ್ತೀನಿ. ಪದ್ಮ, ನಾನು ಹೇಳಿದ ಕೆಲಸ ನಿನ್ನಿಂದ ಆಗುತ್ತೋ ಇಲ್ಲೋ, ಎರಡರಲ್ಲಿ ಒಂದು ನಿರ್ಧಾರ ಹೇಳು. ವಿಷ ಕೊಡುವುದನ್ನು ಬಿಟ್ಟು ಬೇಕಾದರೆ ಹೇಳಿ, ಖಂಡಿತವಾಗಿ ಪಾಲಿಸುತ್ತೀನಿ. ಆದ್ರೆ ಇದು ಮಾತ್ರ ಸಾಧ್ಯವಿಲ್ಲ. ಪದ್ಮ, ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಒಪ್ಪಿಕೊಂಡು ನೀ ಆ ಅನಂತನಿಗೆ ವಿಷ ಬರೆಸಿ ಕೊಟ್ಟರೆ ಮಾತ್ರ ಈ ಮನೆಯಲ್ಲಿ ಇರಲು ಸ್ಥಾನವಿದೆ. ಒಂದು ವೇಳೆ ಇದನ್ನೇನಾದರೂ ನೀನು ತಿರಸ್ಕರಿಸಿ ನಡೆದರೆ ನಿನ್ನ ಕೊರಳಲ್ಲಿ ನಾನು ಕಟ್ಟಿದ ತಾಳಿ ಇದೆಯಲ್ಲ, ಆ ತಾಳಿಯನ್ನು ಬಿಚ್ಚಿಕೊಟ್ಟು ಹೊರಟು ಬಿಡು ಮೊದಲು ಇಲ್ಲಿಂದ. ಬೇಗ ಹೇಳು, ಏನು ನಿನ್ನ ನಿರ್ಧಾರ? ಮಗು, ಪದ್ಮ, ಇನ್ನು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಬಾರದು. ಗಂಡನ ವಾಕ್ಯವೇ ದೇವರ ತೀರ್ಪಂತೆ ಪಾಲಿಸಬೇಕು. ಇದು ನಿನ್ನ ಹೆತ್ತಪ್ಪನ ಆಜ್ಞೆ ಆಗಿದೆ ಮಗಳೇ, ನಿನ್ನ ಹೆತ್ತಪ್ಪನ ಆಜ್ಞೆ ಆಗಿದೆ. ಅಪ್ಪ, ನನ್ನೊಡೆ ಎಂತ ಸಂದಿಗ್ಧ ಗಂಡಾಂತರ ಪರಿಸ್ಥಿತಿಯಲ್ಲಿ ಸಿಲುಕಿಸಿಬಿಟ್ರಿಪ್ಪ ನೀನು. ಆಯ್ತಪ್ಪ, ನನ್ನ ಪತಿಯ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆಪ್ಪ. ತಪ್ಪದೆ ಪಾಲಿಸ್ತೇನೆ. ಪದ್ಮ, ಈ ಪಾಕೀಟಿನಲ್ಲಿ ತುಂಬಿರುವುದು ಭಯಂಕರ ಕಾರ್ಕೋಟಕ ವಿಷ. ಈ ವಿಷವನ್ನು ಆ ಅನಂತನಿಗೆ ಕೊಡುವ ಪೇಡೆಯಲ್ಲಷ್ಟೇ ಬೆರೆಸಿಕೊಡಬೇಕು. ಈ ಕೆಲಸವನ್ನು ಬಹಳ ಹುಷಾರಿಯಿಂದ ಮಾಡಬೇಕು. ನಿನಗೆ ಸಹಾಯಕನಾಗಿ ಆ ಸತ್ಯಪ್ಪನನ್ನು ಇಲ್ಲೇ ಬಿಟ್ಟಿರುತ್ತೇನೆ. ಮುಂದಿನ ಕಾರ್ಯ ನಾನು ನೋಡಿಕೊಳ್ಳುತ್ತೇನೆ. ಈಗ ಸದ್ಯ ಅವರ ಬರುವ ವೇಳೆ ಆಯಿತು. ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೇನೆ. ಅಲ್ರಿ ಪದ್ಮಾದೇವಿ ಅವ್ರ, ನಿಮ್ಮ ಗಂಡ ಪ್ರತಾಪ ನಮಗಿಬ್ಬರಿಗೆ ಗಂಡ ತಂದಿಟ್ಟಲ್ರಿ. ಅಲ್ರಿ ಈಗ ಪೇಡೆದ ವಿಷ ಕೊಡೋದು ಏನು ನನ್ನ ಪ್ರಾಣ ಕಾಪಾಡ್ತರ್ತೀವಿ. ಏನು ಮಾಡ್ತೀವಿ ನೋಡ್ರಿ, ಎಲ್ಲದಕ್ಕೂ ಆ ದೇವ್ರದಲ್ರಿ. ಶ್ರೀಮತಿ ಪದ್ಮಾದೇವಿಯವರಿಗೆ ನಮ್ಮ ಮನೆಯ ಕುಟುಂಬದ ಎಲ್ಲ ಸದಸ್ಯರಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಟು ಯು ಮಿಸ್ ಪದ್ಮಾದೇವಿ. ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಅಲ್ಲ ಪದ್ಮ, ಏನೇ ಮದುವೆ ಆದವಿನಿಂದ ಎಷ್ಟು ಸೊರೆ ಬಿಟ್ಟಿದ್ದೀರಾ? ಏನು ಕತೆ? ಅಲ್ಲ ಹೋಗ್ಲಿ ಬಿಡು, ಇವತ್ತು ನೀನು ಹುಟ್ಟು ಹಬ್ಬ ಇದೆ, ಅದಕ್ಕೆ ದೇವರು ನಿನಗೆ 100 ಕಾಲ ಸುಖವಾಗಿದ್ದರು. ಗೊತ್ತಾಯ್ತಾ? ಹೌದು ಮಿಸ್ ಪದ್ಮಾದೇವಿ, ವರ್ಷಕ್ಕೊಮ್ಮೆ ಬರುವ ಈ ನಿಮ್ಮ ಹುಟ್ಟುಹಬ್ಬ ನಿಜವಾಗ್ಲೂ ನಿಮ್ಮ ಬಾಳ ಭವಿಷ್ಯದ ಶುಭ ಸಂದೇಶ.
ನೀವು ಯಾವಾಗಲೂ ನಗು ನಗುತ್ತಾ ಇರಬೇಕೆಂದು ಹಾರೈಸುವುದೇ ನಮ್ಮ ಆಸೆ. ನೋಡಿ, ಅಪರೂಪವಾಗಿ ನಮ್ಮ ಮನೆಗೆ ಬಂದಿದ್ದೀರಾ. ನಿಮಗಾಗಿ ಸ್ಪೆಷಲ್ ಆಗಿ ಪೇಡೆ ರೆಡಿ ಮಾಡಿಟ್ಟಿದ್ದೀನಿ. ಕುಳಿತುಕೊಳ್ಳಿ, ತಿಳ್ಕೊಂಡು ಬರ್ತೀನಿ. ನೀವು ಸಿಹಿ ಹಂಚುತ್ತಿರುವಾಗ ನಿಮ್ಮ ಕೈಗಳೇಕೆ ನಡುತ್ತವೆ? ಅದರಲ್ಲಿ ಒಮ್ಮೆಲೆ ಬೆವತು ನೀರಾಗಿ ಬಿಟ್ಟಿರಲ್ಲ, ಏಕೆ ಮೈಯಲ್ಲಿ ಹುಷಾರಿಲ್ವೇನು? ಹೌದು, ಯಾಕೆ ಪದ್ಮ ಒಮ್ಮೆ ನಮಗೆ ಕ್ಷೀಣಿಸಿದಂತೆ ಕಾಣಿಸ್ತಾ ಇದೆಯಲ್ಲ? ಯಾಕೆ ಮೈಯಲ್ಲಿ ಹುಷಾರಿಲ್ವೇನು? ಅಲ್ಲ, ಡಾಕ್ಟರ್ ಕಡೆ ಹೋಗೋದಾದ್ರೇನೆ ನೀನೊಬ್ಬಳು ಒಳ್ಳೆ ಹೆಣ್ಮಗಳು. ನನಗೇನೋ ಆಗ್ತಿದ್ಯಾ? ಯಾಕೋ ಒಂದೊಂದ್ಸಲ ಒಂದು ರೀತಿ ಸುಸ್ತಾಗುತ್ತೆ ಅಷ್ಟೇ. ನನಗೇನಾಗಲ್ಲ, ನಿಲ್ತೀನಿ. ಅಲ್ಲ ಪದ್ಮಾದೇವಿ, ಹೌದು, ನಿಜವಾಗ್ಲೂ ನಿಮ್ಮ ಮಳೆಯಲ್ಲಿ ಸಿಹಿ ತಿಂದ ಬಹಳ ದಿವಸಗಳಾಗಿತ್ತು. ಇವತ್ತು ಮನಸ್ಸಿಚ್ಛೆಯಾಗಿ ತಿಂತೀನಿ ಈ ಬೇಳೆ. ಆಂಟಿ, ನನಗೆ ಪೇಡೆ ಬೇಕು, ನನಗೆ ಪೇಡೆ ಕೊಡಿಸಿ. ಅಯ್ಯೋ, ಮಗು ಪೇಡೆ ಪೇಡೆ ಅಂತ ಇದೆ, ಕೊಡ್ರಿ, ತಗೊಳಪ್ಪ, ಇದನ್ನ ತಗೋ. ಆಯ್ತು ವಿದ್ಯಾ, ನಾನು ತಿಂದರೆ ಅಷ್ಟೇ, ಈ ಮುದ್ದು ಮಗು ಬಾಲು ತಿಂದರೆ ಅಷ್ಟೇ. ಬಾಲು ತೆಗೆದುಕೊಳ್ಳಪ್ಪ ಬೇರೆ. ದಯವಿಟ್ಟು ಅವನು ಮಾತು ಕೊಟ್ಟು, ಅದು ನಿಮಗೋಸ್ಕರ ಮಾಡಿದ್ದು, ಅದನ್ನು ನೀವೇ ತಿನ್ನಿ. ಪರವಾಗಿಲ್ಲ ಬಿಡಿ ಪದ್ಮ, ನಾನು ಬೇರೆ ಬೇರೆ ತಿಂದ್ರೆ ಆಯ್ತು. ಮಗು ಬಾಲು ತಿಂದು ಸಮಾಧಾನವಾದ್ರೆ ಅಷ್ಟೇ ಸಾಕು. ತಗೋಬಾರ ತಿನ್ನು. ಅಯ್ಯೋ ಕೊಡಿ, ಅವನು ಅಳತಾ ಇದ್ದಾನೆ, ತಗೊಳಪ್ಪ, ತಿನ್ನು. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಅಬ್ಬಾ, ಈ ಪೇಡೆ ಎಷ್ಟು ರುಚಿಕರವಾಗಿದೆಯಲ್ಲ. ಅಂಕಲ್, ಇವರ ಮನೆಯಲ್ಲಿರೋ ಎಲ್ಲಾ ಪೇಡೆ ಖಾಲಿ ಆಗುವವರೆಗೂ ನಾನು ಇವರ ಮನೆಯಲ್ಲೇ ಪೇಡೆ ತಿನ್ನುತ್ತಾ ಹಾಯಾಗಿ ಇದ್ದು ಬಿಡ್ತೀನಿ. ಬಹಳ ತುಂಟ ನೀನು. ಇರ್ಲಿ, ಬೇರೆ ಬೇರೆ ತಿಂದು ಮನೆಗೆ ಹೋಗೋಣ. ತಿನ್ನಪ್ಪ, ಬೇಗ ತಿನ್ನು. ಅಯ್ಯೋ ಆಂಟಿ, ನನ್ನ ಹೊಟ್ಟೆಯಲ್ಲಿ ತುಂಬಾ ನೋಯ್ತಾ ಇದೆ. ಅಯ್ಯೋ ಸಂಕಟ ಅಪ್ಪ. ಅಯ್ಯೋ, ಏ ಬಾಲು, ಏನಾಯ್ತಪ್ಪ ನಿನಗೆ? ಹೀಗೆ ಮಾತಾಡ್ತಿರ್ವಿ? ಏನಿಲ್ಲ ರೀ, ಅವನಿಗೆ ಗ್ಯಾಸ್ ಟ್ರಬಲ್ ಆಗಿದೆ ಅಂತ ಕಾಣಿಸುತ್ತೆ. ಹೇಳಿದ್ರೆ ಕೇಳಲ್ಲ, ಹಾಳು ಮುಳ್ಳು ತಿಂತಾನೆ, ಅದಕ್ಕೆ ಹೀಗೆ ಆಗ್ತಿರ್ಬೇಕು ಅಷ್ಟೇ. ಅಯ್ಯೋ ಆಂಟಿ, ನಾನಿನ್ನು ಬದುಕುಳಿಯಲಾರೆ, ನಾನು ಸಾಯ್ತೀನಿ. ನನ್ನ ಹೊಟ್ಟೆಯಲ್ಲಿ ತುಂಬಾ ತ್ರಾಸ ಆಗುತ್ತಿದೆ. ಅಯ್ಯೋ ಸಂಕಟ ಅಪ್ಪ, ಸಂಕಟ. ಆಂಟಿ, ಅಯ್ಯೋ ದುರ್ವಿಧಿ, ನಿನ್ನಂತ ಮಗನನ್ನು ಕಳೆದುಕೊಂಡು ನಾನೇ ನಿರ್ಭಾಗ್ಯನಾದೆನಪ್ಪ, ನಾನೇ ನಿರ್ಭಾಗ್ಯನಾದೆ. ನಿಜ ಹೇಳು, ನೀನು ನನಗೆ ಕೊಟ್ಟ ಪೇಡೆಯಲ್ಲಿ ಏನು ತಿಂದಿತ್ತು ಎಂದು? ನಿಜವನ್ನು ಹೇಳ್ತೀನಿ ಕೇಳಿ ಇನ್ಸ್ಪೆಕ್ಟರ್, ನಿಮಗೆ ಕೊಟ್ಟಿರುವ ಪೇಡೆಯಲ್ಲಿ ಭಯಂಕರವಾದ ವಿಷವಿತ್ತು. ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ನೀವು ಬದುಕಿಕೊಂಡ್ರೆ. ಆದ್ರೆ ಏನು ಅರಿಯದ ಒಂದು ಮುಕ್ತ ಮಗುವಿನ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಏನೇ ಪಾಪ, ನನ್ನ ಗಂಡನಿಗೆ ವಿಷ ಹಾಕಿ ನನ್ನ ಕುಂಕುಮನು ಕೈಯಿಂದಲೇ ಆರಿಸಬೇಕು ಅಂತ ಅದೆಷ್ಟು ದಿನದಿಂದ ಹೊಂಚು ಹಾಕಿ ಕುಳಿತಿದ್ದ. ನನ್ನ ಗಂಡನಿಗೆ ಮೋಸ ಮಾಡಿದ್ದು ಸಾಲದು ಅಂತ
ಭಾವಿಸಿದ್ದೆ. ಆದರೆ ಹುಟ್ಟು ಹಬ್ಬದ ಶುಭಾಶಯ ಹೇಳಲು ಬಂದರೆ ಸರಿಯಾದ ಪಾಠವನ್ನು ಹೇಳಿದೆ ಪದ್ಮ, ಸರಿಯಾದ ಪಾಠವನ್ನು ಹೇಳಿದೆ. ಅಲ್ಲ ಪದ್ಮ, ಈ ಮಗು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದರೆ ಈ ರೀತಿ ವಿಷ ಹಾಕುವಾಗ ಮುಂದಾಗುತ್ತಿದ್ದೇನೆ ರಾಕ್ಷಸಿ. ಎಂತ ಮೋಸ ಮಾಡಿಬಿಟ್ಟೆ ಪದ್ಮ, ಎಂತ ಮೋಸ ಮಾಡಿಬಿಟ್ಟೆ. ಇವಳೇನು ಹೇಳ್ತಾಳೆ, ಇವಳೇನು ಹೇಳ್ತಾಳೆ? ಕಂಡವರ ಮಕ್ಕಳಿಗೆ ವಿಷ ಹಾಕಿ ಸಾಯಿಸುವಂತ ಪಾಪಿಷ್ಠ ಹೆಣ್ಣು ಇವಳು. ಅಂದಾಗ ಏನು ಹೇಳೋದಕ್ಕೆ ಸಾಧ್ಯ? ಇಂಥವಳಿಗೆ ಮಕ್ಕಳಾಗುವ ಅಂದರೆ ಎಲ್ಲಿಂದ ಹುಟ್ಟಬೇಕೋ ಇಂಥ ವಿದ್ಯ, ನಾನು ಮಹಾಪಾಪಿ, ಬಚ್ಚುಟಿ, ಕಟುಕಿ. ಆದ್ರೆ ಇವತ್ತು ಈ ತಪ್ಪು ನನ್ನ ಜೀವನದಲ್ಲಿ ನಡೆಯಬೇಕಾದ್ರೆ ದೊಡ್ಡ ರಹಸ್ಯವೇ ಅಡಗಿ ಬಿಟ್ಟಿದೆ ನನ್ನ ಜೀವನದಲ್ಲಿ. ಪದ್ಮ, ವಿನಾಕಾರಣ ಮಗುವಿನ ಪ್ರಾಣವನ್ನೇ ತೆಗೆದುಕೊಂಡು ಬಿಟ್ಟೆ. ಈ ಮಗು ನೋಡಿದರೆ ನನ್ನ ಸ್ವಂತ ಮಗುವಲ್ಲ ಪದ್ಮ, ಇದು ನನ್ನ ಸ್ವಂತ ಮಗುವಲ್ಲ, ಇದು ಶಾಂತೇಶನ ಸಾಕು ಮಗು ಪದ್ಮ. ಅಲ್ಲ ಪದ್ಮ, ನಾಳೆ ಶಾಂತೇಶ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಮೇಲೆ ಅನಂತ ನನ್ನ ಮಗು ಎಲ್ಲಿ ಅಂತ ಕೇಳಿದರೆ ನಾನು ಏನು ಉತ್ತರ ಕೊಡಲಿ ಪದ್ಮ, ನಾನು ಏನು ಉತ್ತರ ಕೊಡಲಿ? ಒಟ್ಟಿನಲ್ಲಿ ನನ್ನನ್ನು ನೀನು ದೊಡ್ಡ ಗಂಡಾಂತರಿಗೆ ಸುರಕ್ಷಿಸಿಬಿಟ್ಟೆ ಪದ್ಮ, ದೊಡ್ಡ ಹಲೋ ಹಲೋ, ಹಲೋ, ಹಾ ಸರ್ ಹೇಳಿ. ಪೊಲೀಸ್ ಸ್ಟೇಷನ್? ಹಾ ಸರ್. ಹಾ, ನಾನು ಇನ್ಸ್ಪೆಕ್ಟರ್ ಅನಂತ್ ಮಾತಾಡ್ತಾ ಇರೋದು. ಎಸ್ ಸರ್. ಯಾರು ಕೋದಂಡಣ್ಣ? ಹಾ ಸರ್. ಹಾ, 54ನೇ ನಂಬರ್ ಶೆಲ್ನಲ್ಲಿರುವ ಶಾಂತೇಶನಿಗೆ ಅವನ ಮಗು ತೀರಿತೆಂದು ವಿಷಯ ತಿಳಿಸಿ. ಓಕೆ ಸರ್. ಹಾಗೆ ಬಂದೋಬಸ್ತಿನ ಸಮೇತವಾಗಿ ಅವನನ್ನು ಕರೆದುಕೊಂಡು ಊರ ಹೊರಗಡೆ ಇರುವ ಸ್ಮಶಾನಕ್ಕೆ ಕರೆದುಕೊಂಡು ಬನ್ನಿ. ಎಸ್ ಸರ್. ನಾನು ಕೂಡ ಮಗುವಿನ ಶವವನ್ನು ತೆಗೆದುಕೊಂಡು ಅಲ್ಲಿಗೆ ಬರ್ತೀನಿ. ಓಕೆ ಸರ್. ಇರಲಿ, ಎಲ್ಲರೂ ಕೂಡಿ ಮಗುವಿನ ಅಂತ್ಯ ಸಂಸ್ಕಾರ ಮಾಡಿ ನಡೆಯಿರಿ. ಬ್ರಹ್ಮ ಬರೆದ ಹಳೆಯಲ್ಲಿ ಅಂತ್ಯ ಎಲ್ಲಿದೆ, ಸುಖ ದುಃಖ ಎರಡು ನಿನ್ನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಳೆಯಲ್ಲಿ ಅಂತ್ಯ ಎಲ್ಲಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಬ್ರಹ್ಮ ಬರೆದ ಹಳೆಯಲ್ಲಿ ಅಂತ್ಯವಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹಳೆಯಲ್ಲಿ ಅಂತ್ಯವಿದೆ, ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಏಕೆಯೊಂದೇ ಬಾಳಿನಲ್ಲಿ ನೋವುಗಳೇ, ಆಹ ತರುವ ಕರುಳಿನಲ್ಲಿ ನಾನೇ ಬೆರೆವೆ. ಜೀವ ಕೊಡುವ ದೈವ ನಿನ್ನ ನಾಡಿನಲ್ಲಿದೆ, ಹಸಿವು ಕೊಡುವ ನಿನ್ನ ನೋಡಿ ಮಾನವಾಗಿದೆ. ಇರಲಾರೆ ನಾ ಕ್ಷಣವೂ ಈ ಕಾಣದೆ, ಇದೆಲ್ಲವೂ ಜಗವು ನೀತಿಲ್ಲದೆ. ಎಂತ ಜನ ಹುಟ್ಟಿತ್ರಪ್ಪ ಆತನ ಜಗತ್ತಿನಾಗ. ಅಲ್ರಿ, ಆ ಶಾಂತೇಶಪ್ಪನ ಸಾಕು ಮಗನ ಸತ್ ಸುದ್ದಿ ಕೇಳಿ ನನ್ನ ಮೈಯಾಗ ಜುಮ್ ಅನಿಸ್ಬಿಟ್ರಿ. ಆ ಪದ್ಮಾದೇವಿ ಅನ್ನೋ ಕೂಸಿ ವಿಷಯಕ್ಕೆ ಬಂದ್ಬಿಟ್ರತ್ರಿ. ಅಲ್ರಿ, ಪದ್ಮಾದೇವಿದ ಮತ್ತ ಶಾಂತೇಶಪ್ಪನ ಪ್ರೀತಿ ಅಜರಾಮರವಾಗಿತ್ರಿ. ಆದ್ರೆ ಏನ್ ಮಾಡಿದ್ರಿ,
ಪ್ರತಾಪ್ ಸಾವ್ಕಾರದ ಕತ್ರಿ ಹಾಕಿ ಎಲ್ಲ ಸತ್ಯನಾಶ ಮಾಡಿಬಿಟ್ರಿ. ಇಲ್ರಿ ಪದ್ಮ ಏನ್ರಿ ಕೋಶಿ ವಿಜಯಕ್ಕೆ ಬಂದಾಗ ವಾಸಂತಿ ಅದು ನಾನು ಕೊಂದ್ರ ಅನ್ನೋದ್ರಿ. ಯಾಕೆಂದ್ರ ಈಗಿನ ಹುಡುಗಿಯರ್ನ ಹೇಳಕ್ ಬರೋದಿಲ್ರಿ, ಹಂಗೈತ್ರಿ ಕಾಲಮಾನ. ಹುಡುಗಿನ ಚಂದಿರ ನಂಗ ಏನ ಚಂದ ಕಾಣತಿ ತಿತ್ತಿ ತಿಳಿಯಿಟ್ಟ ತುಂಬಿ ನಂಗ ನೀನಿತಿ ಕಪ್ಪ ಚುಕ್ಕಿ ಕಲ್ಲಗ ಚಿಚ್ಚನ ದೃಷ್ಟಿ ಬೀಳ್ತೈತಿ ಕಪ್ಪ ಚುಕ್ಕಿ ಕಲ್ಲಗ ಚಿಚ್ಚನ ದೃಷ್ಟಿ ಬೀಳ್ತೈತಿ ಹುಡುಗಿಮೆಯ ಚಂದಿರ ನಂಗ ಏನ ಚಂದ ಕಾಣತಿ ತಿತ್ತಿ ತಿಳಿಯಿಟ್ಟಂಗ ತುಂಬಿ ಅಂಗ ನಿಂತಿ ಕಪ್ಪ ಚುಕ್ಕಿ ಕಲ್ಲಗ ಚಿಚ್ಚನ ಮದುವೆಯ ಈ ಬಂದ ಹಾ ಹೇಳಪ್ಪ. ಈಗ ಜಾಸ್ತಿ ಇಬ್ರು ಮಸ್ತಾಗಿ ಮದುವೆಗೆ ಬಂದಿವ್ ನೋಡ್ರಿ. ಹೊಸಾಶ ಹೋದಾರ ನಮ್ಮನ್ನ. ಅದಕ್ಕ ನಿಮ್ಮಂತ ಹಿರಿಯರ ಆಶೀರ್ವಾದ ಬೇಕಂತ ಹೇಳಿ ಆಶೀರ್ವಾದ ತಗೊಳಕ್ ಬಂದಿದ್ವು. ನಾ ಹಿರಿಯ ಅಲ್ರಿ, ನಂದ ಮದುವೆ ಆಗಿಲ್ಲ ನಾ. ಅಣ್ಣ ಹೇಳ ಆ ಬಸವಣ್ಣಪ್ಪನ 1 ವರ್ಷದಾಗಂದ್ರ 3 ಮಕ್ಕಳ ಹಿಡಿಯಾಕ ಆಶೀರ್ವಾದ ಮಾಡ್ಲಪ್ಪ. ಏ, ಭಾರಿ ಆಶೀರ್ವಾದ ಮಾಡ್ರಿ ಸಾಹೇಬ್ರ. ಅಲ್ರಿ ವರ್ಷದಾಗ 3-4 ಹಡ್ಯಾಕ ನಮ್ಮ ಬೇಕಿಂಗ್ ಜಾತಿ ಅವ್ರು ತಿಳ್ಕೊಂಡಿರೇನ? ಏತಮ್ಮ ಹಂಗ ತಿಳ್ಕೊಬೇಡವ. ಈಗಿನ ಕಾಲದಾಗ ಅದ್ಯಾಂಗ ದೊಡ್ಡ ಮಾತಲ್ವ. ಇಲ್ಲೋಡ, ಈ ತಿಂಗಳದಾಗ ಮದುವೆ ಆಗಿರ್ತಾರ, ಮುಂದಿನ ತಿಂಗಳದಾಗ ಕೂಸ್ ತಯಾರ. ಒಂದು ಮಗು ಬಗಲಾಗಿರ್ತೈತಿ, ಒಂದು ಕೂಸು ಅದಕ್ಕ ಈಗಿನ ಜಗತ್ನ ಇದ್ಯಾಂಗ ದೊಡ್ಡದಾಗದಲ್ವ. ಅಲ್ವ ನೀವ್ ಯಾವ ಗದ್ದಾಗ ಮದುವೆ ಮಾಡ್ಕೊಂಬಂದ್ರು ಅದರಿ ಈಗ ಅಕ್ಕಿಟ್ಟಾಗ ಮುಕ್ಕಟ್ಟದಾಗ ಬಿಡದ್ರಿ. ಬಸವನ ಗುಡಿಯಾಗ ಸಾಮೂಹಿಕ ಮಾಡ್ತೀರ. ಹಾ ಅದಾಗ ನಾವು ಒಂದ್ ಮದುವೆ ಮಾಡ್ಕೊಂಡ್ ಬಂದಿವ್ರಿ. ಹಾ ಸುಳ್ಳು ಹೇಳ್ರ ನೋಡ್ರಿ, ಆಯರ್ ಪಟ್ಟಿರು ನಾನು ಎತ್ತೈತೆ ನಮ್ದು ಆಯರ್ ಬರ್ಸೋರಿದ್ರ ಬರ್ಸ್ರಿ. ತಮ್ಮ ಐರ್ ಪಟ್ಟಿ ನನ್ ಕೈ ಕೊಡ್ಬೇಡ. ಅಲ್ಲಿ ಮಾಲಿ 2 ಇರ್ಲಿಲ್ಲ, ಒಂದ ಹಾಕೋ ಬಂದ ನೋಡುವ. ಹಂಗ್ಯಾಕ್ ಮಾಡಿದ್ರು ತಮ್ಮ? ಐರ್ ಪಟ್ಟಿ ನನ್ ಕೈ ಕೊಡ್ಬೇಡ. ಒಂದು ಕೆಲಸ ಹೆಲ್ಪ್ ಮಾಡ್ತೇನೆ. ಏನಾಗ ಹೇಳೋದು? ಒಂದ್ 3 ಮಳ ಹಾಕತ್ತೆ ನೋಡ್ದೆ ಹೇಳ್ದೆ. ಅಲ್ಲ ಒಂದು ಕುಡಾಯಿ ಕೂಡ್ಲಾಕೋತಾನ, ಅವಾಗ ನಿಮ್ ಮನಸ್ಸಿಗೆ ಸಮಾಧಾನ ಆಗತ್ತೆ ನೋಡು. ಅಷ್ಟೇ ಸಿಟ್ಟು ಹೇಳ್ತೀರಿ. ಹಿರಿಯರೊಂದು ಕಥೆ ಹೇಳಿದ್ರೆ ಗೊತ್ತಿಲ್ಲ? ಏನ್ ಹೇಳ? ಕದ್ರ ಕುಡ್ಗಿನ ಕರಿಬೇಕಂತ, ಹಾ ಬಿದ್ರ ಹಾ ದೊಡ್ಡರ ಬೆನ್ನ ಬೀಳ್ಬೇಕಂತ. ಅವ್ವ. ನಮ್ಮಂತವ್ರಿಗೆ ಹೇಳ್ಯಾರ ನೋಡ್ರಿ. ಹಿಂಗ ಕಲಿಯಲ್ಲ. ಪೊಲೀಸರಿಗೆಲ್ಲ ಬಾಳ ಉದ್ದದ ಮಾತಾಡ್ಬೇಡ ಹಂಗ. ಮೊದಲ ಅವ್ರ ತಲೆ ಕೆಡಬಾರ ತೆಗ್ತಂದ್ರ ಏನ ಮಾಡ್ತಾರ? ಬಾಳ ಸೀರಿಯಸ್ ಆಗ್ತಾರ ಅವ್ರ. ನಾ ಯಾಕೆ ಸೀರಿಯಸ್ ಆಗಕ್ ಹೋಗ್ಲಿ ಓ ತಮ್ಮ? ನಿಮ್ಮಿಬ್ಬರಿಗೆ ಮೈಸೂರು ಪಾಕ್ ತಿನ್ಸಾಗತ್ತೈತೆ. ಅಲ್ಲ ಮದುವೆ ಆಗಿ ಬಂದಿತ್ತೇಳಿ ನನ್ ಕಾಲ್ ಬೀಳಾಕ್ ಬಂದ್ರಲ್ಲ, ನನಗೆ ಏನಾಗತ್ತೈತಿ ಗೊತ್ತೇನ? ಏನಾಗೋಗ್ತೈತಿ? ಒಟ್ಟ ಖಾರ ಕಲಿಸಿದ ಹಂಗಾಗತೈತಿ. ಅಷ್ಟೇ ಅಲ್ಲ, ನಿಮ್ಮನಿ ಸದ್ಯ ನೋಡ್ರ ನಿತ್ಯ ಜಾಗದ ಮೇಲೆ ಪೆಟ್ರೋಲ್ ಹಾಕಿ ಸುಡಂಗಾಗತೈತಿ. ಅಂತದ್ರಾಗ ಈಗ ಅಣ್ಣ ಅಂತಾಳ, ಈಗ ಸುದ್ದಿ ಆನಂತ ಈಗ ಏನಿಲ್ಲ ಅಂತ ಏ ಪೊಲೀಸ, ಯಾಕೆ ಹೆಂಗ ಅನ್ಸತೈತಿ ನಿನಗ? ನೋಡ ನಮ್ಮ ಹಸ್ಬೆಂಡ್ ಹೆಂಗ ಕೇಳಾಕತ್ತಾನ. ಎದಕ್ಕ ಬೇರೆ. ಈಗ ನಮಗೆ ಲೈಸೆನ್ಸ್ ಸಿಕ್ಕೈತದ, ಏನ್ ಹೇಳ್ರಿ ಸಿಕ್ಕದಾಗ ಮಾತಾಡಿದೆ. ನಿಂಗ ನಾಟಕ ಆಗಲ್ಲ ಮತ್ತ ಕಾಣದ ಜಲಂ ಪೋಲ್ನೆ ಹಸ್ಬೆಂಡ್ ಇವ್ರ ಜೊತೆಗೆ ಏನು ಮಾತಾಡ್ಕೊಂತ ನಿಲ್ತೀರಿ? ನಮ್ದು ಬಹಳ ಕೆಲಸ ಐತಿ ನಡ್ರಿ, ಅವಸರ ಐತಿ. ಇದು ಬೇರೆ ಏನು? ಅಯ್ಯೋ, ನಿನ್ನ ಜೊತೆ ಮಾಡ್ಕೊಂತ ಮಾತಾಡ್ಕೊಂತ ನಿಂತಂದ್ರೆ ದೇವರನ್ನ ನಿಮ್ಮಿಬ್ಬರ ಜಗಳ ಅದೇನ ಮಹಾಭಾರತನ ಚಲೋ ಆಗತ್ತ. ನಿಲ್ಲಪ್ಪ. ನಿನಗೆ ಎಷ್ಟು ಸಲ ಹೇಳಿ ಮಂಡ್ಯಾಗ ಸಿಕ್ಕದಾಗ ಮಾತಾಡ್ಬೇಡತ್ತೆ ಹೇಳಿ. ಪೊಲೀಸರ ಮುಂದೆ ಆ ಬಂಡ ಈ ಬಂಡ ಅಂತ ಬೇಯ್ತಿದ್ದಿಲ್ಲ. ಅಯ್ಯೋ ಹಸ್ಬೆಂಡ್ ಅಂದ್ರೆ ಗೊತ್ತಿಲ್ಲ. 3 ಸಲ ಫೇಲ್ ಅದಕ್ಕೆ ಮದುವೆ ಮಾಡ್ಕೊಂಬಂದ ನೀವು. ಹೆಚ್ಚಿಗಂಡ ಹಸ್ಬೆಂಡ್ ಅಂದ್ರ ಇಂಗ್ಲಿಷ್ ನಾಗ ಗಂಡ ಹಸ್ಬೆಂಡ್ ಅಂತಾರ, ತಿಳಿತಿಲ್ಲ?
ನಿನ್ನ ತಲೆ ಹೊಡ್ಕೊಳ್ಳೋದು ಆ ಕಲ್ನಾಗ ಜಜ್ಕೊಳ್ಳೋದು ಎರಡೇ ಒಂದ. ನಿನ್ನ ಜೊತೆಗೆ ಮಾತಾಡ್ಕೊಂತ ನಿಂತೆ ಅಂತ ತಿಳ್ಕೊ, ಅನಾಸಿನ ಗುಳಿಗೆ ನಮ್ಗೆ ನಿಂತ್ಕೋಬೇಕಾಗತ್ತೆ. ನೀ ಬಾಳ ಶಾಲೆ ಆಗ್ಬೇಡಿ ಈಗ. ಬಾಳ್ ಹೊತ್ತಾತ, ಮನೆಗೆ ಹೋಗೋಣ. ಈಗ ಬಾಳ ಮಾತಾಡೋ ಟೈಮ್ ಇಲ್ಲ. ಮೊದಲ ಬೆಳಕಾಗಕ್ ಬಂದೈತಿ, ಬಡಕನ ದೇವ್ರಿಗೆ ಹೋಗಿ ಮೊದಲು ಫಸ್ಟ್ ನೈಟ್ ಕೆಲಸ ಮಾಡೋಣ. ಮಾಡ್ತಿರೋ ಡ್ಯೂಟಿ 6 ಗಂಟೆ ನೈಟ್ ಅಲ್ಲ ಏನೂ ಇಲ್ಲ. ಮಮ್ಮ ಚಾಲು ಮಾಡಲ್ಲ, ಲಾಸ್ಟ್ ಕರಿ ಕಂಬರಿ ಕರಿ ಕಂಬರಿ ಹಾಸ ಕರಿ ಕಂಬರಿ ಗುಡಗನಿ ಹಾಸ ಮಾಡುವುದು ಕೈ ಪಾಸ ಸೆಕೆಂಡ್ ಹ್ಯಾಂಡ್ ಐತೆ ಬಂದ ನೋಡ ಹಂಗಲ್ಲ. ಅಲ್ಲ ಗಂಡನಿದ್ರೆ ನಿಂತ್ಕೊಂಡು ಅಷ್ಟೆಲ್ಲ ಮಾತಾಡಿ ಗಂಡತರ ಹೌದಲ್ಲ. ಯಾಕೋ ಮಗನ ಸೆಕೆಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಆಗ್ತಿದ್ವಿ, ಅದನ್ನ ಒಪ್ಪನ ಮಾಡಿಲ್ಲ ನಾವ. ಮಗನ ಹೇಳ್ತೀನಿ, ಏನ ಹುಡುಗಿ ನನ್ನ ನಿನ್ನ ನಡುವ ಏನೇನ ನಡೆದಿಲ್ಲ. ನೀ ಅಂದಂಗ ಹಂಗ ಕಾಣತಿದ್ದ ಪಸಾಯಿಸಿದಾನಂತ ನೀವು ರಪ್ಪ ನನ್ನ ಏನ್ ನಡಿ ಏನ ದೂರ ನೀರಂತ ಹುಡುಗರಿಗೆ ಹಚ್ಚೋಲಿ ಮತ್ತೆ ಅವ ಹುಡುಗರಿಗೆ ಹೇಳ್ತಾನೆ ಬಿಡಪ್ಪ. ಬೆಳ ತೆಗಿದೈತಿ ನಡಿ ಅದ ಹೋಗಿ ಎಲ್ಲಿ ಮಮ್ಮ ಮನೆ ಹೋಗಿ ಏನು ಮಾಡಣ್ಣ ಮದುವೆಗೆ ಮಕ್ಕಳ ಹಿಡಿಯೋನು ಹೆಣ್ಮಕ್ ಹೋಗೋಣ ಮೊದಲ ಎಲ್ಲಿ ಹೋಗೋಣ ಗೋವಾಕ ಮಗ ಅಯ್ಯ ರೊಕ್ಕ ಇಟ್ಟಿಟ ಹಾಕೊಂಡು ಅಲ್ಲೇ ಅಲ್ಲೇ ಉಳ್ಳಾಡ್ತಾವಲ್ಲೇ ಊಟಿಗೆ ತಂಪಿರ್ತೈತೆ. ಬೇಡ ಅಲ್ಲೋ ಒಳ್ಳೆ ಕಾಶ್ಮೀರಕ್ಕೆ ಹೋಗೋಣ.
ಕಾಶ್ಮೀರದಾಗ ಬಾಳ ತಂಗಿ ಇರ್ತೈತಿ. ಆ ತಂಡ್ಯಾಗ ತಿಂಡಿ ಅವಸ್ಬೇಕು. ಅವ್ರು ಹಿಡಿವಲ್ಲ ನಾನು ಹಿಡಿಯತ್ತೀನಿ. ಎಷ್ಟಕ್ಕ ಶಾಲೆ ನೀ ಹೇಳ್ಕೊಂಡಿಲ್ಲ ಒಂದ್ ಏನಾಗೋದಿಲ್ಲ ನಿನ್ ಕೈಲಿ. ಅರ್ಥ ಮಾಡ್ತಾನ ನಡಿ ನಡಿ. ಬಾ ಹೋಗೋಣ.